2,000 ರೂಪಾಯಿ ಇಲ್ಲ, ಯಾಕೆ? ಅದೇನೋ ಗೊತ್ತಿಲ್ಲ, ಬರ್ತಾ ಇಲ್ಲ. ಯಾಕ್? ಪಿಂಚಣಿ ಬರ್ತಾ ಇಲ್ಲ. ಪಿಂಚಣಿನೂ ಬರ್ತಿಲ್ವಾ? ಅದು ಹೆಂಗೆ? ಬರ್ತಾ ಕಷ್ಟ ಆಗಲ್ವಾ? ಹಾಸ್ಪಿಟ್ಲು ಖರ್ಚು ವೆಚ್ಚ ಎಲ್ಲ ಮಕ್ಳು ನೋಡ್ತಾರ? ತಿಂಗಳಿಗೆ ಮಕ್ಳು ಎಲ್ಲ ಸತ್ತೋದ್ರು. ಅಯ್ಯೋಯ್ಯೋ. ಸತ್ತೋದ್ರು ತಿಂಗಳಿಗೆ 4-5 ಸಾವಿರ ರೂಪಾಯಿ ಮಾತ್ರ ಹಾರ್ಟ್ ಆಪರೇಷನ್ ಆಗದ ನಂಗೆ. ಏನ್ ಆಂಟಿ 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಬರ್ತಾ ಇಲ್ಲ. ಎಷ್ಟು ದಿನದಿಂದ ಬರ್ತಾ ಇಲ್ಲ? ಮಾಡ್ಸಂಗಂದ ಅವ್ರು ಬರ್ತಾಂಗಂದ್ರೆ ನಮ್ಗೆ ಬರ್ತಾನೆ ಇಲ್ಲ. ಮಾರ್ಚ್ದಾಗಿಂದ ಬರ್ತಾ ಇಲ್ಲ. ನಿಮ್ಮ ವೈಫ್ಗೆ ಗೃಹಲಕ್ಷ್ಮಿ ಬರ್ತಾ ಬರ್ತಾ ಇತ್ತು ಇದೆಯಾ? ಮೇಡಮ್, ಈಗ ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ಅವಲೇ ಒಂದು 6 ತಿಂಗಳ ಮೇಲೆ ಆಗಿದೆ. 6 ತಿಂಗಳ ಮೇಲೆ ಆಯ್ತು. 2,000 ರೂಪಾಯಿ ಬರ್ತಾ ಇದೆಯಾ? ಇಲ್ಲ, ಬರ್ತಾ ಇಲ್ಲ. ಬರ್ತಾ 3 ಇಲ್ಲ. ತಿಂಗಳಿಂದ ಬರ್ತಾ ಇಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ರೀಸನ್ ಏನು? ಚೆಕಿಂಗ್ ಬಂದಿದ್ರಾ? ಕೇಳಕ್ ಬಂದಿದ್ರಾ? ಸರ್ವೆ ಮಾಡಕ್ ಬಂದಿದ್ರಾ? ಅಮ್ಮ ಬರ್ತಿದ್ಯಾ ಗೃಹಲಕ್ಷ್ಮಿ? ಇಲ್ಲ, ಬರ್ತಾ ಇಲ್ಲ ನಮ್ಗೆ. ಬರ್ತಾ ಇಲ್ಲ. 2,000 ರೂಪಾಯಿ ಬರ್ತಾ ಇಲ್ಲ. ಎಷ್ಟು ಟೈಮ್ ಇಂದ ಬರ್ತಾ ಇಲ್ಲ? ಮಾರ್ಚ್ದಾಗಿಂದ ಬಂದಿಲ್ಲ ನಮ್ಗೆ. ರಾಜ್ಯದ ಜನತೆಯಲ್ಲಿ ಗೃಹಲಕ್ಷ್ಮಿ ವಿಚಾರವಾಗಿ ಸಾಕಷ್ಟು ಗೊಂದಲ ಏರ್ಪಟ್ಟಿದೆ. ಒಂದು ಕಡೆ ಸರ್ವೆ ಮಾಡ್ತಾರೆ ಅಂತ ಹೇಳಿ ಸರ್ಕಾರ ಹೇಳ್ತಿದೆ, ಇನ್ನೊಂದು ಕಡೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಹಾಗಾದ್ರೆ ಗೃಹಲಕ್ಷ್ಮಿ ಕತೆ ಇಷ್ಟೇನಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಾಗಾದ್ರೆ ಈ ಸರ್ವೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಜನರನ್ನ ರೀಚ್ ಮಾಡ್ತಾ ಇದೆ? ನಿಜಕ್ಕೂ ಸರ್ವೆ ಜನರ ಮನೆ ಬಾಗಿಲಿಗೆ ಹೋಗಿ ನಡೀತಾ ಇದೆಯಾ ಅಥವಾ ಇಲ್ವಾ? ಈ ಸರ್ವೆ ನೆಪದಲ್ಲಿ ಗೃಹಲಕ್ಷ್ಮಿಯನ್ನ ಇತ್ತೀಚೆಗೆ ಅಂದ್ರೆ 1-2 ತಿಂಗಳ ಹಿಂದೆ ಅಷ್ಟೇ ಸ್ಟಾಪ್ ಮಾಡಿದ್ದ ಅಥವಾ ಹಲವಾರು ತಿಂಗಳುಗಳಿಂದ ಗೃಹಲಕ್ಷ್ಮಿ ಬರ್ತಾನೆ ಇಲ್ವಾ? ಇದೆಲ್ಲದ್ರ ಬಗ್ಗೆ ರಿಯಾಲಿಟಿ ಚೆಕ್ ಮಾಡೋಣ ಸುಮನ್ ಟಿವಿಯಿಂದ. ನಾನಿವತ್ತು ಪ್ರತಿಯೊಂದು ಮನೆಗೂ ಹೋಗಿ ಸಾಧ್ಯವಾದಷ್ಟು ಅವರ ಬಳಿ ಇನ್ಫಾರ್ಮೇಶನ್ ನ ತಗೊಂಡು ನಿಮ್ಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಗೃಹಲಕ್ಷ್ಮಿಯ ರಿಯಾಲಿಟಿ ಚೆಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಏನಂಟಿ 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇಲ್ಲ. ಬರ್ತಾ ಇಲ್ಲ. ಎಷ್ಟು ದಿನದಿಂದ ಬರ್ತಾ ಇಲ್ಲ? ಮಾಡ್ಸಂಗಂದ ಅವ್ರು ಬರ್ತಾಂಗಂದ್ರೆ ನಮ್ಗೆ ಬರ್ತಾನೆ ಇಲ್ಲ. ಮಾರ್ಚ್ದಾಗಿಂದ ಬರ್ತಾ ಇಲ್ಲ. ಯಾರನ್ನು ಕೇಳಿಲ್ವಾ ನೀವು? ಕೇಳ್ದೆ, ನಾವು ಕಾರ್ಡ್ ಮಾಡಿಸಿದ್ವಿ, ಹಾ ಅದರಿಂದ ಕ್ಯಾನ್ಸಲ್ ಆಗಿತ್ತು, ಮಾಡೋದು ಇಲ್ಲ ಅಂತ ಹೇಳಿದ್ರು. ಹಾ ಹಾ ಅದರಿಂದ ನಾವು ಯಾರು ಕೇಳಿಲ್ಲ. ಯಾರನ್ನು ಕೇಳಕ್ ಹೋಗಿಲ್ಲ. ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ರಾ? ಓಕೆ. ಕರೆಂಟ್ ಬಿಲ್ ಫ್ರೀ? ಅದು ಸ್ವಲ್ಪ ಅರ್ಧ ಬರ್ತಾವ, ಅರ್ಧ ಅರ್ಧ ಅಂದ್ರೆ ಎಷ್ಟು ಬರುತ್ತೆ ಒಂದು ತಿಂಗಳಿಗೆ? 400, 400, 300, 300, 500 ಬರುತ್ತೆ. ಓಕೆ. ಇದು ಅಕ್ಕಿ ಅಕ್ಕಿ ಬರ್ತಾವ. ಅಕ್ಕಿ ಬರ್ತಾ ಇದೆ. ಗೃಹಲಕ್ಷ್ಮಿದು ಗೃಹಜ್ಯೋತಿದು ಯಾರಾದ್ರೂ ವಿಚಾರಿಸಕ್ ಸರ್ವೆ ಮಾಡಕ್ ಬಂದಿದ್ರಾ? ಬಂದಿಲ್ಲ. ಯಾರು ಬಂದಿಲ್ಲ. ಬಂದಿರ ನಿಮ್ ಮನೆಗ್ ಬಂದಿದ್ರಾ? ಇಲ್ಲ. ನಿಮ್ ಮನೆಗೆ ಯಾರು ಬಂದಿಲ್ಲ. ಆ ಕಡೆ ಬಂದ್ರು ಹೋದ್ರು ಅಷ್ಟೇ. ಓಕೆ. ಇದು ವೋಟರ್ ಐಡಿದು ವಿಚಾರಿಸಕ್ ಬಂದಿದ್ರಾ? ಎಲ್ಲ ಮಾಡ್ತೀವಿ. ವೋಟರ್ ಎಲ್ಲ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಓಕೆ. ನಿಮ್ಮ ಹೆಸರಮ್ಮ? ಶಾಂತಮ್ಮ. ಓಕೆ. 2,000 ರೂಪಾಯಿ ಇಲ್ಲ, ಯಾಕೆ? ಅದೇನೋ ಗೊತ್ತಿಲ್ಲ, ಬರ್ತಾ ಇಲ್ಲ. ಪಿಂಚಣಿ ಬರ್ತಾ ಇಲ್ಲ. ಪಿಂಚಣಿನೂ ಬರ್ತಿಲ್ವಾ? ಅದು ಬರ್ತಾ ಜನವರಿಲಿ ಜನವರಿ ಇಲ್ಲ, ಫೆಬ್ರವರಿಲಿ ಬಂದಿತ್ತು. ಮಾರ್ಚ್ ಇಲ್ಲ, ಏಪ್ರಿಲ್ ಇಲ್ಲ, ಮೇ ಇಲ್ಲ, ಜೂನ್ ಇಲ್ಲ, ಜುಲೈ ಇಲ್ಲ. ಓ, ಸುಮಾರು ಒಂದು 5-6 ತಿಂಗಳಿಂದ ಇಲ್ವೇ ಇಲ್ಲ. ಇಲ್ಲ. ಈ ತಿಂಗಳು 2 ತಿಂಗಳಾಗದ ನಾನು ಹೋಗಿಲ್ಲ. ಈ ತಿಂಗಳು 25ಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಅಂದ್ರೆ ಈಗ 2,000 ರೂಪಾಯಿನೂ ಇಲ್ಲ, ಅದು ಇಲ್ಲ, ಪಿಂಚಣಿನೂ ಇಲ್ಲ. ಅದಿಲ್ದರ ಇದಾರ ಬೇಡವಾ? ಇದು ಇಲ್ಲ, ಇದು ಇಲ್ಲ. ಮತ್ತೆ ಹೆಂಗೆ? ಕಷ್ಟ ಆಗಲ್ವಾ? ಹಾಸ್ಪಿಟ್ಲು ಖರ್ಚು ವೆಚ್ಚ ಎಲ್ಲ ಮಕ್ಳು ನೋಡ್ತಾರ? ತಿಂಗಳಿಗೆ ಮಕ್ಳು ಎಲ್ಲ ಸತ್ತೋದ್ರು. ಅಯ್ಯೋಯ್ಯೋ. ಸತ್ತೋದ್ರು ತಿಂಗಳಿಗೆ 4-5 ಸಾವಿರ ರೂಪಾಯಿ ಮಾತ್ರ ಬೇಕು. ಹಾರ್ಟ್ ಆಪರೇಷನ್ ಆಗದ ನಂಗೆ. ಓಪನ್ ಸರ್ಜರಿ ಆಗಿರೋದು 5 ಇಂಚು. ಮತ್ತೆ ಹೆಂಗೆ? ಒಬ್ರೇ ಇರೋದ ನೀವು ಮನೇಲಿ? ನಮ್ಮ ಇನ್ನೊಬ್ಬ ಮಗ ಅವನಿಗೂ ಶುಗರು BP ಅಷ್ಟೇ. ಈಗ ದುಡ್ಡು ಬರ್ತಾ ಇಲ್ಲ. ಅದು ಇಲ್ಲ, ಇದು ಇಲ್ಲ. ದೀಪಾವಳಿಯಲ್ಲಿ ಅಕ್ಕಿ ಕೊಡ್ತಾರೆ. ಅಕ್ಕಿ ಒಂದ್ ಕೊಡ್ತಾರೆ. ಅದು ಒಂದಿಷ್ಟು ಅನ್ನ ಉಣ್ಕೊಳ್ಳೋದು, ಒಂದಿಷ್ಟು ರಾಗಿ ಕೊಟ್ರೆ 20 ಹಿಟ್ಟು ಉಣ್ಕೊಳ್ಳೋದು ಅಷ್ಟೇ. ಇನ್ನೇನಿಲ್ಲ. ಅಲ್ಲಿಲ್ವಲ್ಲ, ಏನು ಮಾಡಕ್ ತಿನ್ನಕ್ಕಾಗಲ್ಲ. ಆಗಲ್ಲ. ಅದು ಇಲ್ಲ, ಇದು ಇಲ್ಲ, 2 ಇಲ್ಲ. ಮತ್ತೆ ಕರೆಂಟ್ ಬಿಲ್ಲು? ಕರೆಂಟ್ ಬಿಲ್ಲು ಇಲ್ಲ, ಬರ್ತಾ ಇಲ್ಲ. ಫ್ರೀ ಇದೆ, ಅದೊಂದು ಫ್ರೀ ಇದೆ. ಸಿದ್ದರಾಮಯ್ಯ ಇರೋ ಗಂಟ ಬರ್ತಾ ಇತ್ತು ನಂಗೆ. ಅದ ಇವರು ಬಂದ್ಮೇಲೆ ಸಿದ್ದರಾಮಯ್ಯ ಫೆಬ್ರವರಿಲೆಲ್ಲ ಇದ್ರು ಅಜ್ಜಿ. ಹಾಕಿಲ್ಲ. DKC ಇಲ್ಲ, ಬಂದಿಲ್ಲ, ಫೆಬ್ರವರಿಲೇ ಬಂದಿತ್ತು. ಬಂದಿತ್ತು ಗ್ರೂಪ್ ಇದು ಗೃಹಲಕ್ಷ್ಮಿ ಬಂದಿತ್ತು. ಈಗ ಬರ್ತಾ ಇಲ್ಲ. ಇಲ್ಲ. ಹೋಗ್ಲಿ, ಮನೆ ಹತ್ರ ಯಾರಾದ್ರೂ ಚೆಕಿಂಗ್ ಮಾಡಕ್ ಬಂದಿದಾರ ಸರ್ವೆಗೆ? ಯಾರು ಬಂದಿಲ್ಲ. ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಇಸ್ಕೊಂಡು ಸರ್ವೆ ಮಾಡಿದ್ರಾ? ದುಡ್ಡು ಬರ್ತಿದ್ಯಲ್ವಾ ಇಲ್ಲ, ವಿಚಾರಿಸಿಲ್ಲ. ಯಾರು ಇಲ್ಲ. ಇದು ಕರೆಂಟ್ ಬಿಲ್ ಯಾರಾದ್ರೂ ಬಂದಿದ್ರಾ ಕೇಳಕ್ಕೆ? ವಿಚಾರಿಸಕ್ಕೆ ಬಂದಿದ್ರು, ಅದ್ ಬರ್ಕೊಂಡು ಹೋದ್ರು. ಓಕೆ. ಆಮೇಲೆ ಇದು ಜನಗಣತಿ ವೋಟರ್ ಐಡಿದು ಕೇಳಕ್ ಬಂದಿದ್ರಾ? ಅದು ಬಂದಿದ್ರು. ಈ ಗೃಹಲಕ್ಷ್ಮಿದೊಂದು ಬಂದಿಲ್ಲ, ದುಡ್ಡು ಬಂದಿಲ್ಲ, ಅವ್ರು ಇಲ್ಲ. ಓಕೆ. ನಿಮ್ಮ ಹೆಸರು ಅಮ್ಮ? ಮಾದೇವಮ್ಮ. ಆಯ್ತು, ಸರಿ.
ಸರ್ ನಿಮ್ಮ ಮನೇಲಿ ನಿಮ್ಮ ವೈಫ್ಗೆ ಗೃಹಲಕ್ಷ್ಮಿ ಬರ್ತಾ ಬರ್ತಾ ಇತ್ತು ಇದೆಯಾ? ಮೇಡಮ್, ಈಗ ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ಅವಲೇ ಒಂದು 6 ತಿಂಗಳು ಮೇಲೆ ಆಗಿದೆ. 6 ತಿಂಗಳು ಮೇಲೆ ಆಯ್ತು. ಯಾರಾದ್ರೂ ಚೆಕಿಂಗ್ ಬಂದಿದ್ರಾ ಗೃಹಲಕ್ಷ್ಮಿ ಇಲ್ಲ, ಬಗ್ಗೆ? ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ಗೃಹ ಜ್ಯೋತಿ ಗೃಹ ಜೊತೆ ಕರೆಂಟ್ ಬಿಲ್ದು ಬರ್ತಾ ಇದೆ. ಕರೆಂಟ್ ಕರೆಂಟ್ ಬಿಲ್ ಫ್ರೀ ಇದೆ, ಪೂರ್ತಿಯಾಗಿ ಫ್ರೀ ಇದೆ. ಫ್ರೀ ಇದೆ. ಓಕೆ. ಯಾರಾದ್ರೂ ಚೆಕಿಂಗ್ ಬಂದಿದ್ರಾ ಸರ್ವೆ ಮಾಡಕ್ಕೆ? ಇಲ್ಲ, ಯಾರು ಬಂದಿಲ್ಲ. ಯಾರು ಬಂದಿಲ್ಲ. ಮತ್ತೆ ಏನೇನ್ ಸಮಸ್ಯೆ ಇದೆ ನಿಮ್ಮ ಮನೇಲಿ? ಮೇಡಮ್ ಇಲ್ಲಿ ನೋಡಿ ಮೇಡಮ್, ನಾವು ಈ ಮರದ ಕೆಳಗಡೆ ಒಂದು 8-10 ಫ್ಯಾಮಿಲಿ ವಾಸ ಮಾಡ್ತಾ ಇದ್ದೀವಿ. ಸಪೋಸ್ ಏನಾನ ಅದು ಬಿತ್ತು ಅಂದ್ರೆ ನೋಡಿ ಅಲ್ಲೆಲ್ಲ ಒಣಗಿದೆ. ಬಿತ್ತು ಅಂದ್ರೆ ಇಡೀ ಫ್ಯಾಮಿಲಿನೇ ಸ್ಪಾಯಲ್ ಆಗುತ್ತೆ. ಅವಾಗ ಇವರು ಏನೋ ಪರಿಹಾರ ಕೊಡಕ್ ಬರ್ತಾರೆ. ಜನ ಸತ್ರು ಅಂತ ನೋಡಲ್ಲ, ಏನಿಲ್ಲ. ಇವರು ಇದನ್ನ ದಯವಿಟ್ಟು ಸರ್ಕಾರದ ಗಮನಕ್ಕೆ ತಂದು ಇದೊಂದು ಸ್ವಲ್ಪ ಕಡಿಸ್ಬಿಟ್ಟು ಓಕೆ. ಎಲ್ಲಾರ್ಗೂ ಇಲ್ಲಿ ವಾಸಕ್ಕೆ ಹೇಳಿದ್ದೀರಾ? ಹೇಳಿದ್ವಿ ಮೇಡಮ್, 2-3 ಸಾರಿ ಹೇಳಿದೀವಿ. ಅವ್ರೇನು ಇದ್ರ ಬಗ್ಗೆ ಗಮನ ತಗೊಂತಾ ಇಲ್ಲ, ಗಮನ ತಗೊಂತ ತಗೊಂತಲೇ ಇಲ್ಲ. ನಾವು ಒಂದು ಸುಮಾರು ಸಾರಿ ಹೋಗಿ ಬಂದಿದೀವಿ, ಅದನ್ನ ಅರ್ಜಿ ಕೊಟ್ಟಿದೀವಿ, ಬರ್ತಾ ಇಲ್ಲ ಯಾರು. ಈ ತರ ಇದೆ ಪ್ರಾಬ್ಲಮ್. ಒಟ್ಟಲ್ಲಿ ನಿಮ್ ಸಮಸ್ಯೆ ಕೇಳೋರಂತೂ ಯಾರು ಇಲ್ಲ ಮೇಡಮ್, ಈ ಯಾರು ಕಡೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಮನೆ ಮೇಲೆ ಒಂಥರ ತೂಗುಗತ್ತಿ ತರ ಇದೆ ಮರ. ಹೌದು. ಓಕೆ, ಸರಿ ಸರ್. ನಿಮ್ಮ ಹೆಸರು? ಚಿಕ್ಕಣ್ಣ ಅಂತ. ಓಕೆ, ಥ್ಯಾಂಕ್ ಯು. 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇಲ್ಲ, 3 ತಿಂಗಳಿಂದ ಬರ್ತಾ ಇಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ರೀಸನ್ ಏನು? ಚೆಕಿಂಗ್ ಬಂದಿದ್ರಾ? ಕೇಳಕ್ ಬಂದಿದ್ರಾ? ಸರ್ವೆ ಮಾಡಕ್ ಬಂದಿದ್ರಾ? ಯಾರು ಬಂದಿದ್ರು? ಯಾರೋ ಬಂದಿದ್ರು. ಏನಂದ್ರು ಅವರು? ಬರತ್ತೆ ಅಂದ್ರ ನೆಕ್ಸ್ಟ್ ಅಥವಾ ಏನಂದ್ರು? ಬರತ್ತೆ ಅಂದ್ರು. ಕರೆಂಟ್ ಬಿಲ್ ಫ್ರೀ ಬರ್ತಿದ್ಯಾ? ಇಲ್ಲ, ಕಟ್ತಾ ಇದ್ದೀವಿ. ಕಟ್ತಾ ಇದೀವಿ. ಎಷ್ಟು ಕಟ್ತಾ ಇದೀರಾ? 800 700. 800 700. ಯಾಕೆ ಫ್ರೀ ಬರ್ತಾ ಇಲ್ಲ? ರೀಸನ್ ಏನಂತೆ? ಗೊತ್ತಿಲ್ಲ. ಕೇಳಕ್ ಬಂದಿದ್ರ ಅದನ್ನ? ಕರೆಂಟ್ ಬಿಲ್ ವಿಚಾರ ಬಂದಿದ್ರ? ಏನಂದ್ರ ಅವರು? ನೋಡ್ತೀವಿ ಅಂತ ಅಂತಾರೆ. ನೋಡ್ತೀವಿ ಅಂತ ಅಂದ್ರು. ಮನೆಗೆ ಚೆಕಿಂಗ್ ಬಂದಿದ್ರ ಅಥವಾ ಎಲ್ಲೋ ಕುತ್ಕೊಂಡು ನಿಮ್ಮನೆ ಕರ್ಸ್ಕೊಂಡ್ರ? ಇಲ್ಲ, ಎಲ್ಲ ಕಡೆ ಬಂದಿದ್ರು. ಮನೆಗೆ ಬಂದಿದ್ರು. ಓಕೆ. ನಿಮ್ಮ ಹೆಸರು? ನಡ್ಸಮ್ಮ. ಅಮ್ಮಗ್ ಬರ್ತಿದ್ಯಾ ಗೃಹಲಕ್ಷ್ಮಿ? ಇಲ್ಲ, ಬರ್ತಾ ಇಲ್ಲ ನಮ್ಗೆ. ಬರ್ತಾ ಇಲ್ಲ. 2,000 ರೂಪಾಯಿ ಬರ್ತಾ ಇಲ್ಲ. ಎಷ್ಟು ಟೈಮ್ ಇಂದ ಬರ್ತಾ ಇಲ್ಲ? ಮಾಡಿಸ್ದಾಗಿಂದ ಬಂದಿಲ್ಲ ನಮ್ಗೆ. ಮಾಡಿಸ್ದಾಗಿಂದ ಬಂದೇ ಇಲ್ಲ. ಯಾಕೆ? ಅವರು ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾ ಇದ್ದಾರೆ. ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳಿಲ್ವಾ? ಏನು ಅಂತ ಹೇಳಲಿಲ್ಲ. ಓಕೆ. ಈಗ ಚೆಕಿಂಗ್ ಎಲ್ಲ ಬರ್ತಾ ಇದ್ರಲ್ಲ, ಸರ್ವೆ ಮಾಡಕ್ ಬಂದಿದ್ರಾ? ಬಂದಿದ್ರು. ಹೇಳಿದ್ರ ಅವ್ರಿಗೆ? ಎಲ್ಲ ಹೇಳಿದೀವಿ. ಏನಂದ್ರು? ಅದೇ ನೋಡ್ತೀವಿ ಅಂದಿದ್ದಾರೆ ಈ ಸತಿ. ನೋಡ್ತೀವಿ ಅಂತ ಅಂದಿದ್ದಾರೆ. ಓಕೆ. ಇದು ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆಯಾ? ಅದೇ ಈ ಸತಿ ಎಲ್ಲ ಇವಾಗೆಲ್ಲ ಮಾಡಿಸ್ಕೊಂಡು ಹೋಗಿದ್ದಾರೆ. ಕರೆಂಟ್ ಬಿಲ್ಲು ಇಷ್ಟು ದಿನ ಬರ್ತಾ ಇರ್ಲಿಲ್ಲ. ಇಷ್ಟು ದಿನ ಬರ್ತಾ ಇತ್ತು. ಎಷ್ಟು ಬರ್ತಾ ಇತ್ತು ಬಿಲ್ಲು? ಅದೇ ನಾವೆಷ್ಟು ಯೂಸ್ ಮಾಡ್ತೀವಿ ಅಷ್ಟು ಬರ್ತಾ ಇತ್ತು. ಫ್ರೀ ಇರ್ಲಿಲ್ಲ. ಫ್ರೀ ಇತ್ತು, ಅದ್ರ ಮೇಲೆ ನಾವು ಯೂಸ್ ಮಾಡಿದ್ರೆ ಅಷ್ಟಕ್ಕೆ ಬರ್ತದೆ. 200 ಯೂನಿಟ್ ಫ್ರೀ ಇತ್ತಾ ಅಥವಾ ಇನ್ನ ಕಡಿಮೆ ಇತ್ತಾ? ಅದು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಒಟ್ಟು ಕರೆಂಟ್ ಬಿಲ್ ಬರ್ತಾ ಇತ್ತು. ಎಷ್ಟು ಬರ್ತಾ ಇತ್ತು ಒಂದು ಅಂದಾಜು? 120 130 ಆ ತರ ಬರ್ತಾ ಇತ್ತು. ಓಕೆ. ಈಗ ಅಕ್ಕಿ ಸಿಗ್ತಾ ಇದೆಯಾ? ಕರೆಕ್ಟಾಗಿ ಸಿಗ್ತಾ ಇದೆ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಕಾಸು ಹಾಕ್ತಾರೆ. ಓಕೆ. ಈಗ ಗೃಹಲಕ್ಷ್ಮಿ ಒಂದು ಬರ್ತಾ ಇಲ್ಲ, ಗೃಹಜ್ಯೋತಿ ಸ್ವಲ್ಪ ಬಿಲ್ ಬರ್ತಾ ಇದೆ. ಓಕೆ. ನಿಮ್ಮ ಹೆಸರಮ್ಮ? ಭಾಗ್ಯ. ಓಕೆ, ಥ್ಯಾಂಕ್ ಯು. ಆಂಟಿ, ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ? ಇಲ್ಲ, ಬರ್ತಾನೆ ಇಲ್ಲ. ಬರ್ತಾ ಇಲ್ಲ. ಎಷ್ಟು ತಿಂಗಳಾಯ್ತು? ಒಂದು ಆಗೋಯ್ತು. ಇಷ್ಟು? ಅದೇ ಇದು ಎಲ್ಲ ಬಂದ್ಮೇಲೆ ನಿಂತೈತಿ ಎಲ್ಲ. ನಿಂದೆ ಹೋಯ್ತು. 4 ತಿಂಗಳು ಆಯ್ತು. 4 ತಿಂಗಳಾಯ್ತು. 4 ತಿಂಗಳು ಹಿಂದೆ 2,000 ರೂಪಾಯಿ ನೋಡಿದಂಗಾದ್ರೆ ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ ಕರೆಂಟ್ ಬಿಲ್ ಫ್ರೀಗೆ ಚೆಕಿಂಗ್ ಬರ್ತಾರೆ ಮನೆ ಮುಂದೆ ಅಂತೆಲ್ಲ ಹೇಳ್ತಿದ್ರಲ್ಲ, ಬರ್ತೈತೆ. ಬಂದಿದಾರಾ? ಇವತ್ತು ನಾವು ಗೃಹಲಕ್ಷ್ಮಿದು ರಿಯಾಲಿಟಿ ಚೆಕ್ ಮಾಡಕಂತ ಬಂದಿದೀವಿ. ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇದೆಯಾ? ಬರ್ತಾ ಇದೆ ಮೇಡಮ್. ನಮ್ಮ ಅತ್ತೆಗೆ ಬರ್ತಿದ್ದಾರೆ, ನಮಗ್ ಬರ್ತಿಲ್ಲ. ನಿಮಗ್ ಬರ್ತಾ ಇಲ್ಲ, ನಿಮ್ಮ ಅತ್ತೆಗೆ ಬರ್ತಾ ಇಲ್ಲ. ಒಬ್ರಿಗೆ ಬರ್ತಾ ಇದೆ, ಒಬ್ರಿಗೆ ಬರ್ತಾ ಇಲ್ಲ. ಓಕೆ. ಸರ್ವೆಗೆ ಬಂದಿದಾರಾ ಯಾರಾದ್ರೂ? ಚೆಕಿಂಗ್ ಬಂದಿಲ್ಲ. ಯಾರು ಬಂದಿಲ್ಲ. ಗೃಹ ಜ್ಯೋತಿ ಚೆಕಿಂಗ್ ಯಾರಾದ್ರೂ ಬಂದಿದಾರಾ? ಬಂದಿಲ್ಲ. ವೋಟರ್ ಐಡಿ ಚೆಕಿಂಗ್ ಬಂದಿದಾರಾ? ಬಂದಿದ್ದಾರೆ. ಬಂದಿದ್ದಾರೆ. ಏನ್ ಹೇಳಿದ್ರು? ಅದು ವೋಟ್ ಲಿಸ್ಟ್ ಕಂಪ್ಲೀಟ್ ಫಿಲ್ ಅಪ್ ಮಾಡಿ ಫಾರಂ ಕೊಡಿ ಅಂತ ಕೇಳಿದಾರೆ ಅಷ್ಟೇ. ಏನಕ್ಕೆ ಮನೆಗೆ ಬಂದಿದಾರಾ? ಬಂದಿದ್ದಾರೆ. ಗೃಹ ಜ್ಯೋತಿಗೆ ಗೃಹಲಕ್ಷ್ಮಿಗೆ ಬಂದಿಲ್ಲ. ಗೃಹಲಕ್ಷ್ಮಿ ನಿಮಗ್ ಬರ್ತಾ ಇಲ್ಲ. ಓಕೆ. ಇದು ಕರೆಂಟ್ ಬಿಲ್ ಬರ್ತಾ ಇದೆ. ಫ್ರೀ ಇದೆಯಾ? ಎಲ್ಲ ಬರ್ಸ್ಕೊಂಡಿದ್ದಾರೆ. ಇನ್ನು ಈ ಮಂತ್ ನೋಡ್ಬೇಕು ಫ್ರೀ ಬರ್ತಾ ಇದೆಯಾ ಇಲ್ವಾ ಅಂತ. ಓಕೆ. ಇಲ್ಲಿವರೆಗೂ ನೀವು ಕಾಸು ಕಟ್ಟಿಲ್ವಾ? ಎಲ್ಲ ಫುಲ್ ಫ್ರೀನಾ? ಇಲ್ಲ, ಕಾಸು ಕಟ್ಟಿದೀವಿ. 200 ಯೂನಿಟ್ ಮೇಲೆ ಓಡಿದ್ರೆ ಅಮೌಂಟ್ ಕಟ್ಬೇಕಾಯ್ತು. 200 ಯೂನಿಟ್ ಪೂರ್ತಿಯಾಗಿ ಫ್ರೀ ಕೊಡ್ತಾವ್ರಾ? ಕೊಡ್ತಿದ್ದಾರೆ. ಆಮೇಲೆ ಜಾಸ್ತಿ ಆದ್ರೆ ಕಟ್ಬೇಕು. ಓಕೆ. ನಿಮ್ಮ ಹೆಸರಮ್ಮ? ರೇಖಾ. ಓಕೆ. ಮೇಡಮ್, ಗೃಹಲಕ್ಷ್ಮಿ ಬರ್ತಾ ಇದೆಯಾ? ಇಲ್ಲ ಮೇಡಮ್, ಬರ್ತಾ ಇಲ್ಲ ನಿಮಗೆ. ಬರ್ತಾ ಇಲ್ಲ. ಓಕೆ. ಎಷ್ಟು ತಿಂಗಳಾಯ್ತು? ಇಲ್ಲ, ನಾವು ಮಾಡ್ಸೇ ಇಲ್ಲ. ಅದು ಪ್ರಾಬ್ಲಮ್ ಆಗಿದೆ ಅಂತ ಮಾಡಿಸ್ತು, ಅದು ಬರ್ತಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ರು. ಏನ್ ಪ್ರಾಬ್ಲಮ್ ಆಗಿದೆ ಅಂತೆ? ಅದೇನೋ ಡಾಕ್ಯುಮೆಂಟ್ಸ್ ಅಕೌಂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಬಂದಿಲ್ಲ ನಮ್ಗೆ. ಗೃಹಲಕ್ಷ್ಮಿ ಬರ್ತಾ ಇಲ್ಲ. ಮತ್ತೆ ರೇಷನ್ ಕಾರ್ಡ್ ಏನೋ ಅಮೌಂಟ್ ಬರುತ್ತೆ ಅಂದ್ರು, ಅದು ಬರ್ತಾ ಇಲ್ಲ. ಏನು ಬರ್ತಾ ಇಲ್ಲ. ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಏನು ಬರ್ತಾ ಇಲ್ಲ ಮೇಡಮ್. ಕರೆಂಟ್ ಬಿಲ್ಲು ಅದೊಂದಾಗುತ್ತೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಇಲ್ಲ. ಇಲ್ಲೇನು ಇಲ್ಲ. ಓಕೆ. ಗೃಹಲಕ್ಷ್ಮಿ ಸರ್ವೆಗೆ ಯಾರಾದ್ರೂ ಬಂದಿದ್ರಾ?
ಬಂದಿದ್ರು ಮೊನ್ನೆ. ಯಾರು ಬಂದಿದ್ರು? ಚಾನಲ್ ಗೊತ್ತಿಲ್ಲ. ಏನೇನ್ ಸಮಸ್ಯೆ ಆಗ್ತಿದೆ ನಿಮ್ಗೆ? ಹೇಳಿದ್ವಿ. ಏನಂದ್ರು ಅದಕ್ಕೆ? ನೋಡ್ ಮಾಡ್ಕೊಡ್ತೀವಿ ಅಂದ್ರು. ನೋಡ್ ಮಾಡ್ಕೊಡ್ತೀವಿ. ಗೃಹ ಜ್ಯೋತಿ ಚೆಕಿಂಗ್ ಬಂದಿದ್ರಾ? ಅವ್ರು ಬಂದಿದ್ರು. ಏನಂದ್ರು ಇನ್ಮೇಲೆ ಕರೆಂಟ್ ಬಿಲ್ ಫ್ರೀ ಅಂತ ಅಥವಾ ಇಲ್ವಂತ? ಇಲ್ಲ, ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿಲ್ಲ. ಅದು ಮೀಟರ್ ಮೇಲೆ ಜಾಸ್ತಿ ಓಡಿಸಿದ್ರೆ ಜಾಸ್ತಿ ಬರ್ತಾ ಇದೆ ಅಂತ ನಾವು ಅವರಿಗೆ ಹೇಳಿದ್ವಿ. ಅದ್ರ ಬಗ್ಗೆ ಗಮನ ಕೊಡ್ತೀವಿ ಅಂತ ಹೇಳಿದ್ರು ಅಷ್ಟೇ, ಬೇರೆ ಏನು ಮಾತಾಡ್ಲಿಲ್ಲ. 200 ಯೂನಿಟ್ ಫ್ರೀ ಬರ್ತಾ ಇದೆಯಾ ಕರೆಂಟ್ ಬಿಲ್? 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ. ಎಷ್ಟು ಬಿಲ್ ಬರ್ತಿದೆ ಇವಾಗ? 700 600 ಓಕೆ. ಅಷ್ಟು ಬರ್ತಾ. ಯಾಕೆ ಅಷ್ಟು ಬರ್ತಾ ಇರೋದು? ಮೊದ್ಲೆಷ್ಟು ಬರ್ತಾ ಇತ್ತು? ಮೊದಲು 1000 ಮೇಲೆ ಬರ್ತಾ ಇತ್ತು. ಈಗ 700 ಬರ್ತಾ 700-600 ಬರ್ತಾ ಇತ್ತು. ಓಕೆ. ಹೆಂಗೆ ಮತ್ತೆ 200 ಯೂನಿಟ್ ಫ್ರೀ ಕೊಡ್ತಾ ಇಲ್ಲ ಹಂಗಾದ್ರೆ ನಿಮ್ಗೆ? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಅದು ಮೀಟರ್ಗಳಲ್ಲಿ ನೋಡ್ ಬರ್ಕೊಂಡು ಹೋಗ್ತಾರೆ. ಮೊನ್ನೆ ಹೋದ ತಿಂಗಳು 3000 ಬಂದ್ಬಿಟ್ಟಿತ್ತು ಸಡನ್ಲಿ. ಅವ್ರು ಕೇಳಿದ್ರೆ ಅವರು ಯೂನಿಟ್ ಮೇಲೆ ಜಾಸ್ತಿ ಓಡಿಸಿದೆ ಅಂತಂದ್ರು. ಅಲ್ವಾಗಿ ಇನ್ಫಾರ್ಮ್ ಮಾಡಿದೀವಿ. 2 ಸತಿನೂ 3-3 ಸಾವಿರ ಬಂದಿತ್ತು ನಮ್ದು ಕರೆಂಟ್ ಬಿಲ್. 2 ಸತಿನೂ ಅಲ್ವಾಗಿ ಇನ್ಫಾರ್ಮ್ ಮಾಡಿದೀವಿ. ಅವರು ಕೇರೆ ಮಾಡ್ಲಿಲ್ಲ ಅದ್ರ ಬಗ್ಗೆ. ಕೇರೆ ಮಾಡ್ಲಿಲ್ಲ. ಓಕೆ. ಹಂಗಾದ್ರೆ ನಿಮ್ಗೀಗ ಏನ್ ಅನ್ಸುತ್ತೆ? ಈ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಲಾಭ ತರ್ತಿದೆ ಅನ್ಸುತ್ತಾ, ನಷ್ಟ ಆಗ್ತಿದೆ? ಎಲ್ಲ ನಷ್ಟ ಮೇಡಮ್. ನಷ್ಟನೇ. ಯಾವ ತರ? ಎಲ್ಲ ತರನೂ ನಷ್ಟನೇ. ಏನ್ ಡಿಪೋದಲ್ಲಿ ಅಕ್ಕಿ ಕೊಡ್ತೀನಿ ಅಂತಾರೆ, 10 kg ಕೊಡ್ತೀನಿ, 5 kg ಕೊಡ್ತೀನಿ ಅಂತಾರೆ. ಅದ್ರಲ್ಲೂ ಇದ್ ಮಾಡಿ ಇಡ್ತಾರೆ, ಅದು ನಷ್ಟನೇ. ಪ್ರತಿಯೊಂದು ನಷ್ಟನೇ. ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಯಾವ್ದೇ ತರ ಲಾಭ ಇಲ್ಲ ಮೇಡಮ್. ಇಲ್ಲ. ಹೌದು. ಓಕೆ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಕಲಾ ಅಂತ. ಓಕೆ, ಥ್ಯಾಂಕ್ ಯು. ಸರ್, ನಿಮ್ಮ ವೈಫ್ಗೆ ಬರ್ತಿದ್ಯಾ ಗೃಹಲಕ್ಷ್ಮಿ ಯೋಜನೆ? ಮೇಡಮ್, ನಾವು ಮಾಡಿಸಿದ್ದು ಬ್ಯಾಂಕಲ್ಲಿ ಯಾವುದೋ ಬ್ಯಾಂಕಿಗೆ ಅದು ನಿಲ್ಲಾಯ್ತು. ನಮ್ಮ ಬ್ಯಾಂಕ್ ಅದು ಅಕೌಂಟ್ ಇರಲಿಲ್ಲ, ಯಾವುದೋ ನಿಲ್ಲೋಯ್ತು. ಆ ಬ್ಯಾಂಕಿಗೆ ಇವ್ರು ಅಮೌಂಟ್ ಹಾಕಿ ಕೊನೆ ನಾವು ಬರುತ್ತೆ ಬಂದೆ ನೋಡಿ ಬರಲಿಲ್ಲ. ನಾವು ಇಲ್ಲಿ ವಿಚಾರಿಸಿದಾಗ ಇದು ಬೇರೆ ಅಕೌಂಟ್ ಇದು ಇದಾಗಿದೆ ಅಂತಂದು ಆ ಅಕೌಂಟ್ ಮತ್ತೆ ಬೇರೆ ಮಾಡ್ಸೋ ಅಷ್ಟೊತ್ತಿಗೆ ಯಾವುದು ಮಾಡಿಸೋದು ಇರಲಿಲ್ಲ, ಎಲ್ಲ ಕ್ಯಾನ್ಸಲ್ ಆಗಿತ್ತು. ನಾವು ಸರಿ ಹಂಗೆ ಬಿಟ್ಟು ಮತ್ತೆ ರೇಷನ್ ಕಾರ್ಡ್ದು ಅದು ಬರ್ತದೆ. ನಮ್ಮದು ಅಕೌಂಟು ಬ್ಲ್ಯಾಕ್ ಆಗಿ ಹಾಕೊಂಡು ಇವ್ರು ದುಡ್ಡು ಹಾಕ್ಬಿಟ್ಟು ಮತ್ತೆ ಅದನ್ನ ಹಂಗೆ ಇದು ಮಾಡಿಬಿಟ್ರು. ನಮ್ಮ ಬೇರೆ ಅಕೌಂಟ್ ಕೂಡ ಅದಕ್ಕೆ ಆಗಲೇ ಇಲ್ಲ. ನಾವು 4-5 ಸತಿ ಓಡಾಡ್ದು ಕೇಳ್ದು ಮಾಡೋದು ಸುಮ್ಮನೆ. ಅದು ಏನೋ ಕೌನ್ಸಿಲಿಲ್ಲ, ಅವ್ರ ಹತ್ರ ಕೇಳ್ದು ಅವ್ರು ಮಾಡಿಸ್ಕೊಡ್ತೀವಿ ಅಂದರು. ಅವ್ರು ಯಾವಾಗ ಬಂದಾಗೆಲ್ಲ ಇಲ್ಲಿರೋ ಯೋಗಿ ಸ್ವಾಮಿನೆಲ್ಲ ವಿಚಾರಿಸ್ಕೊಂಡು ಹೋಗಿ ಏನೇ ಇದ್ರು ಅವ್ರು ಮಾಡಿಸ್ಕೊಡ್ತಾರೆ. ಬಟ್ ನಮಗೆ ಯಾವುದೇ ಯೋಜನೆ ಗೌರ್ಮೆಂಟ್ ಕಡೆಯಿಂದ ಬರೋರಿಗೆ ಬರ್ತಾ ಇರ್ಬೋದು, ನಮಗಂತೂ ಬಂದಿಲ್ಲ. ನಮ್ಗೆ ಯಾವಾಗಲೂ ಸ್ಟಾರ್ಟಿಂಗಲ್ಲೂ ಒಂದು ಕರೆಂಟ್ ಒಂದು ಮಾತ್ರ ಬರ್ತಾ ಇದೆ. ಕರೆಂಟ್ ಬಿಲ್ಲು ನಮಗೆ ಒಂದ್ಸರಿ 1000 ರೂಪಾಯಿ 1200 ರೂಪಾಯಿ ಬರೋ ಮೊದಲು. ಇವಾಗ ಏನಾಗಿದೆ ಅಂದರೆ 700 ರೂಪಾಯಿ 600 ರೂಪಾಯಿ ಬರುತ್ತೆ. ಅಂದ್ರೆ ಕರೆಂಟ್ ಬಿಲ್ ಏನು ತುಂಬಾ ಡಿಫರೆನ್ಸ್ ಇಲ್ಲ. ಇಲ್ಲ, ಅಷ್ಟೇ ಬರುತ್ತೆ. ಫ್ರೀ ಇದೆಯಾ ಅಥವಾ ಕಡಿಮೆ ಫ್ರೀ? ಅದು ನಮಗೆ ಗೊತ್ತಿಲ್ಲ. ನೋಡಿದ್ರೆ ಇನ್ನು ಅವ್ರೇನೋ ಹೇಳ್ತಾರೆ, ಕರೆಂಟ್ ಬಿಲ್ ಬರೆಯಕ್ ಗೊತ್ತಲ್ಲ, ಅವ್ರು ಒಂಥರ ಏನೋ ಹೇಳ್ತಾರೆ, ನಮಗೆ ಅದು ಗೊತ್ತಾಗಲ್ಲ. ಸುಮ್ಮನೆ ಮೊನ್ನೆ ಬಂದು ಮತ್ತೆ ಬರ್ಕೊಂಡಿದ್ದಾರೆ, ಅದೇ ಫ್ರೀ ಇದು ಬಂದು ಬರ್ಕೊಂಡು ಎಲ್ಲ ನೋಡ್ಕೊಂಡು ಹೋಗಿದ್ರೆ. ಅದರಿಂದ ಮತ್ತೆ ಏನೂ ಗೊತ್ತಿಲ್ಲ. ಗೃಹಲಕ್ಷ್ಮಿ ಇಲ್ಲ, ಈ ಕಡೆ ರೇಷನ್ ಕಾರ್ಡ್ ಯಾವುದಿಲ್ಲ. ರೇಷನ್ ಸಿಗುತ್ತೆ ನಮ್ದು ಮಾಮೂಲಿ ಏನಿದೆ. ನಮ್ಮ ಅಂತ್ಯೋದಯ ಕಾರ್ಡು 30 kg ಬರ್ತಿದ್ವಿ, 30 kg ಬರುತ್ತೆ. ಅದು ದುಡ್ಡು ಅಮೌಂಟ್ ಏನೋ ಬರುತ್ತೆ, ಆ ಅಮೌಂಟ್ ಬರ್ತಾ ಇಲ್ಲ. ಓಕೆ, ಓಕೆ. ನಿಮ್ಮ ಹೆಸರು ಸರ್? ವಿಜಯ್ ಅಂತ. ಸರ್ವೆಗೆ ಯಾರಾದ್ರೂ ಬಂದಿದ್ದಾರಾ? ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಅದೇ ಇವರು ಬರ್ಕೊಂಡವರೆಲ್ಲ ಬಂದಿದ್ದಾರೆ. ಯಾವ್ದ್ರ ಬಗ್ಗೆ ಸರ್ವೆ ಮಾಡಿದ್ರು? ಇದು ಜನಗಣತಿ ಇದು ಬಂದಿದ್ರು. ಜನಗಣತಿ ಬಂದಿದ್ರು. ಆಮೇಲೆ ಇದು ಕರೆಂಟ್ ಬಿಲ್ ಅಪ್ಲೈ ಮಾಡಕ್ ಬಂದಿದ್ರು. ಅದು ಮೊನ್ನೆ ಅದು ಬಂದಿತ್ತು. ಯಾವತ್ತು ಬಂದಿದ್ದು ಕರೆಂಟ್ ಬಿಲ್ ಅಪ್ಲೈದು? ಮೊನ್ನೆ ಫ್ರೈಡೆ, ಟ್ಯೂಸ್ಡೇ ಅನ್ಕೊಂತೀನಿ. ಟ್ಯೂಸ್ಡೇ ಬಂದಿದ್ರು. ಓಕೆ. ಗೃಹ ಜ್ಯೋತಿದ್ ಬಂದಿದ್ರ ಚೆಕಿಂಗಿಗೆ? ಚೆಕಿಂಗ್ ಇನ್ನೂ ಬಂದು. BPL ಕಾರ್ಡ್ ಬಗ್ಗೆ ಹೇಳಬೇಕಿತ್ತು, ನಮಗೆ BPL ಕಾರ್ಡ್ ಬೇಕು, APL ಇದೆ ಅಲ್ಲ ಅಂತ ಮಾಡಿಸ್ಕೊಡಿ ಅಂತ. ಅದು ನಾವು ಹೇಳಿಲ್ಲ. ಹೇಳಿಲ್ಲ, ಬೇಡ ನಿಮ್ಗೆ? ಬೇಡ ನಮ್ಮ ತಾಯಿ ಇಲ್ಲ, ತಿರ್ಕೊಂಡಿದ್ದಾರೆ ರೀಸೆಂಟ್ ಆಗಿ. ಅದಕ್ಕೆ ನಾವು ಮಾಡ್ಸೋಕ್ ಹೋಗಿಲ್ಲ. ನೀವು ಮಾಡ್ಸಕ್ ಹೋಗಿಲ್ಲ. ಸರಿ, ಆಯ್ತು. ನಿಮ್ಮ ಹೆಸರು? ಶಾಂತ ಅಂತ. ಆಯ್ತು. ಕೇಳಿದ್ರಲ್ಲ ವೀಕ್ಷಕರೇ, ಗೃಹಲಕ್ಷ್ಮಿ ಸರ್ವೆ ಏನು ಆರಂಭವಾಗಿದೆ. ಆದ್ರೆ ಗೃಹಲಕ್ಷ್ಮಿಯ ಹಣ ಇತ್ತೀಚಿನ ದಿನಗಳಲ್ಲಷ್ಟೇ ಜನ ಕಳೆದುಕೊಂಡಿರುವಂತದ್ದಲ್ಲ. ಹಲವಾರು ತಿಂಗಳುಗಳಿಂದ ಜನರ ಅಕೌಂಟ್ಗೆ ಗೃಹಲಕ್ಷ್ಮಿ ಬರ್ತಾನೆ ಇಲ್ಲ. ಇನ್ನು ಕೆಲವರು ಹೇಳ್ತಾರೆ, ಸಿದ್ದರಾಮಯ್ಯ ಇರೋ ತನಕ ಹಣ ಬರ್ತಾ ಇತ್ತು, DKC ಬಂದ ಮೇಲೆ ಹಣ ಬರೋದು ಸ್ಟಾಪ್ ಆಗಿದೆ ಅಂತ. ಒಟ್ಟಾರೆ ಜನರಿಗೆ ಕರೆಂಟ್ ಬಿಲ್ ಕಟ್ಟೋದು ತಪ್ಪಿಲ್ಲ, ಈ ಕಡೆ ಗೃಹಲಕ್ಷ್ಮಿ ಹಣದ ಸುದ್ದಿಯೇ ಇಲ್ಲ. ಜೊತೆಗೆ ಈ ವಿಧವಾ ವೇತನ ಅಥವಾ ಏನು ವಯಸ್ಸಾದವರಿಗೆ ಕೊಡ್ತಾ ಇದ್ದಂತಹ ಪಿಂಚಣಿ ಹಣವೂ ಕೂಡ ಅಕೌಂಟ್ಗೆ ಬರ್ತಾ ಇಲ್ಲ. ಇನ್ನೊಂದು ಕಡೆ ಕೆಲವೊಬ್ಬರಿಗೆ ಅಕ್ಕಿ ಕೂಡ ಸಿಗ್ತಾ ಇಲ್ಲ. ಒಟ್ಟಾರೆ ಜನರ ಸಮಸ್ಯೆಗೆ ಈ ಗ್ಯಾರಂಟಿ ಯೋಜನೆಗಳು ಯಾವುದೇ ರೀತಿಯಾಗಿಯೂ ಪರಿಹಾರ ನೀಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ DKC ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರ ಕೈಗೊಳ್ಳುತ್ತೆ, ಈ ಗೃಹಲಕ್ಷ್ಮಿಯ ಮತ್ತು ಗೃಹಜ್ಯೋತಿಯ ಸರ್ವೆ ಮುಗಿದ ನಂತರ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅಥವಾ ಇದೇ ರೀತಿಯಾದಂತಹ ಸಿಚುವೇಶನ್ ಮುಂದುವರ್ಕೊಂಡು ಹೋಗುತ್ತಾ, ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಮಿ ಶೆಟ್ಟಿ, ಸುಮನ್ TV ಕನ್ನಡ.